ಎಲ್ಲ ಬಡವರಿಗೆ ಹಿಂದೂಗಳಲ್ಲಿರುವಂಥ ದಲಿತರು ಇರ್ಬೋದು, ಹಿಂದುಳಿದ ವರ್ಗದಲ್ಲಿರ್ಬೋದು, ಅವ್ರು ಬ್ರಾಹ್ಮಣನೋ, ಲಿಂಗಾಯತನೋ, ಒಕ್ಕಲಿಗನೋ, ಅನ್ಯಾಯ ಸಾಕಷ್ಟು ಆಗ್ತಾ ಇದೆ. ಅನ್ಯಾಯ ಮಾಡೋರಿಂದ ಹೇಳಪ್ಪ, ಉತ್ತರ ಕೊಡ್ತೀನಿ. ಉದಾಹರಣೆಗೆ ನಾಗಮಂಗಲ ಎಲ್ಲ ಸಮಾಜದ ಬಡವರು ಜೊತೆ ಬೆಂಕಿ ಹಾಕಿದ್ರು, ಪೆಟ್ರೋಲ್ ಬಾಂಬ್ ಹಾಕಿದ್ರು, ತಲ್ವಾರ್ ಹಿಡ್ಕೊಂಡ್ ಬಂದ್ರು. ಯಾರು ಅಂತ ಹೇಳ್ದೆ ನಾನು? ಈ ಸಮಾಜಕ್ಕೆ ಆಗ್ತಾರಂತ ಅನ್ಯಾಯ, ಅವನು ದಲಿತನೋ, ಹಿಂದುಳಿದ ವರ್ಗದನೋ, ಮುಂದೋಳ ಸಮಾಜನೋ ಗೊತ್ತಿಲ್ಲ. ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಾ ಒಂದು ಸಂಘಟನೆ ಆಗಬೇಕು ಅಂತ ಸಾಧು ಸಂತರ ಅಪೇಕ್ಷೆ ಇದೆ. ಆ ದಿಕ್ಕಿನ ನಾವು ಹೊರಟಿದ್ದೇವೆ. ರಾಜಕೀಯ ಹೋರಾಟ ಅಲ್ಲ, ರಾಜಕೀಯ ಎಲ್ಲಾ ಪಾರ್ಟಿಯರು ಇದ್ದೀವಿ, ಇದ್ರಲ್ಲಿ ಯಾವುದು ರಾಜಕೀಯ ಪ್ರಶ್ನೆ ಇಲ್ಲ. ಒಬ್ರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಮಾಡಿದ್ರೆ ಒಳ್ಳೇದು. ನಾವೆಲ್ಲರೂ ನಿಮ್ಮ ಬೆಂಬಲಕ್ಕೆ ಇರ್ತೇವೆ. ತೀರ್ಮಾನ ನಿಮ್ದು ಅನ್ನೋದನ್ನ ಪೂಜ್ಯ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳಾದ ಜಯಮೃತ್ಯುಂಜಯ ಸ್ವಾಮಿಗಳು ಅಲ್ಲೊಂದು ಸಲಹೆ ಕೊಟ್ಟರು. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಅಂದಂತ ಮಾತು ಹೇಳಿದ್ದಾರೆ. ಬಾಗಲಕೋಟೆನಲ್ಲಿ ಸೇರಿದಾಗ ಆ ಹೆಸರನ್ನು ಅಲ್ಲಿ ತೀರ್ಮಾನ ನಾವು ಮಾಡೋರಿದೆ. ಯಾವುದು ಎಲ್ಲ ಹಿಂದೂ ಊನಣ ನಾವಿಲ್ಲ ಅಂದಿಲ್ಲ. ಅವ್ರದೊಂದು ಸಲಹೆ ಕೊಟ್ಟಿದ್ದಾರೆ, ಅವತ್ತು ಬಾಗಲಕೋಟೆ ತೀರ್ಮಾನ ತಗೋತೀವಿ. ಎಲ್ಲಾ ಸಮಾಜಕ್ಕೂ ಕೂಡ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ರಾಯಣ್ಣ ಚೆನ್ನಮ್ಮ ಅಂದ್ರೆ ಅನೇಕರು ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಕುರುಬರಿಗೆ ಲಿಂಗಾಯತರು ಸೀಮಿತ ಅಂತ. ಅಲ್ಲ, ಸ್ವಲ್ಪ ತಡ್ರಿ ಸರ್, ನಾನು ಹೇಳೋದು ಕೇಳ್ತೀರ ಒಂದು ನಿಮಿಷ. ನೀವು ಈ ಪತ್ರ ಕೊಟ್ಟು ನೀವು ತಗೋತೀರ, ನಾನು ತಗೋತಾ ಇದ್ದೀನಿ. ನಾನು ಹೇಳಾದ್ಮೇಲೆ ಕೇಳಿಯಪ್ಪ, ಖಂಡಿತ ನೀವು ಕೇಳ್ತೀನಿ, ಉತ್ತರ ಕೊಡ್ತೀನಿ, ಮತ್ತೆ ಕೇಳಿ. ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ತಾಯಿ ಮಕ್ಕಳ ಸಂಬಂಧ. ಚೆನ್ನಮ್ಮನ್ನ ರಾಯಣ್ಣ ಅಮ್ಮ ಅಂತ ಕರಿತಾ ಇದ್ದ. ಅದೇ ರೀತಿ ಚೆನ್ನಮ್ಮ ರಾಯಣ್ಣನ ಮಗನೇ ಅಂತ ಕರಿತಾ ಇದ್ರು. ಸ್ವಲ್ಪ ತಡೀರಿ ಸರ್, ನೀವು ಇಷ್ಟು ಸೀನಿಯರ್ ಪತ್ರಕರ್ತರು, ನಾನು ಏನ್ ಮಾಡ್ಲಿ? ನಾನು ಹೇಳ್ತಿರೋದೇನು, ಇವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಇವರು. ಅವ್ರನ್ನ ಜಾತಿಗೆ ಸೀಮಿತ ಮಾಡೋದು ಸೂಕ್ತ ಅಲ್ಲ. ಇದರಲ್ಲಿ ಚರ್ಚೆ ಆಗತ್ತೆ, ಯಾರ ಹೆಸರು ಇಡಬೇಕು ಅಂತ ಆಮೇಲೆ ತೀರ್ಮಾನ ತಗೋತೀವಿ. ಈ ಬಡವರ ಯಾರ್ಯಾರಿದ್ದಾರೆ, ರಾಷ್ಟ್ರದ್ರೋಹಿ ಮುಸಲ್ಮಾನರ ವಿರುದ್ಧ. ಹೌದು, ಅಲ್ಲ, ರಾಷ್ಟ್ರದ್ರೋಹಿಗಳ ವಿರುದ್ಧ. ಯಾರ ರಾಷ್ಟ್ರ ಆಯ್ತಪ್ಪ, ನೀವು ಹೇಳಿ ನೋಡಿ, ನೀವೊಂದು ಪ್ರಶ್ನೆ, ನೀವು ಪೂರ ಭಾಷಣ ಮಾಡಿ ಆಮೇಲೆ ನಾ ಮಾತಾಡ್ತೀನಿ. ಕೇಳಪ್ಪ, ಆಯ್ತಲ್ಲ, ಕೇಳಿದಿರಲ್ಲ. ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ. ನಾನು ಏನ್ ಹೇಳಿ, ರಾಷ್ಟ್ರದ್ರೋಹಿಗಳು ಯಾರು ಬಾಂಬ್ ಬೇಸ್ತರೋ ನೋಡ್ರಿ, ಪೆಟ್ರೋಲ್ ಬಾಂಬ್ ಹಾಕಿದ್ ನಿಮ್ ಟಿವಿಗಳೆಲ್ಲ ನಾನು ನೋಡಿದೆ. ನಾನು ಮಾತಾಡಕ್ಕೆ ನೀವು ಬಿಡ್ಲ, ನಾನೇನ್ ಹೇಳಿ? ನಾನು ಹೇಳಿ ಅಂತ ನೀವು ಅಂತೀರಿ, ಅವ್ರು ಬಿಡಲ್ಲ, ನಾನೇನ್ ಮಾಡ್ಲಿ? ನಾನೇನ್ ಹೇಳ್ತೀನಿ, ಯಾರು ಪೆಟ್ರೋಲ್ ಬಾಂಬ್ನ ಹೆಸರಲ್ಲ, ತಲ್ವಾರ್ಗಳು ಹಿಡ್ಕೊಂಡ್ ಬಂದ್ರಲ್ಲ, ಕಲ್ಲು ಹೊಡೆದ್ರಲ್ಲ, ಆ ರಾಷ್ಟ್ರದ್ರೋಹಿ ಮುಸಲ್ಮಾನರ ವಿರುದ್ಧ ನಾವು. ಎಲ್ಲ ಅನೇಕ ರಾಷ್ಟ್ರಭಕ್ತ ಮುಸಲ್ಮಾನರಿದ್ದಾರೆ, ಅವ್ರ ವಿರುದ್ಧ ಅಲ್ಲ. ಅನ್ಯಾಯಕ್ಕೊಳಗಾಗಿದ್ದಾರಲ್ಲ, ಅವ್ರು ನ್ಯಾಯ ಕೊಡಿಸೋದಿಕ್ಕೆ ನಾನು ಹೋರಾಟ ಅಲ್ಲ. ಯಾರು ಹೇಳಿದ್ರು? ಯಾವಾಗ? RCB ಅಲ್ಲ. ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಹಿಂದೆ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹಿಂದೆ ರಾಯಣ್ಣ ಬ್ರಿಗೇಡ್ ನಾವು ಮಾಡಿದ್ವಿ. ಇದೇ ವಿರೂಪಾಕ್ಷಪ್ಪನವರ ಅಧ್ಯಕ್ಷರು, ಮುಕುಡಪ್ಪನವರಲ್ಲಿ ಇದ್ದಾರೆ. ನಾವೆಲ್ಲರೂ ಸೇರಿ ಮಾಡಿದ್ದು ಹೌದು. ಕೂಡಲ ಸಂಗಮದಲ್ಲಿ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಕ್ತು. ಮಾನ್ಯ ಯಡಿಯೂರಪ್ಪನವರಿಗೆ ಅದು ತಡ್ಕೊಳಕ್ಕಾಗಲಿಲ್ಲ. ದೆಹಲಿಗೆ ಹೋಗಿ ಅಮಿತ್ ಶಾ ಕಂಪ್ಲೇಂಟ್ ಕೊಟ್ಟರು, ಇದು ಬೇಡ ಅಂತ. ದೆಹಲಿನಲ್ಲಿ ಒಂದು ಮೀಟಿಂಗ್ ಕರೆದ್ರು. ಇಡೀ ದೇಶದ ಎಲ್ಲ ಪ್ರಮುಖರು, ನಮ್ಮ ಸಂಘಟನೆ ಪ್ರಮುಖರೆಲ್ಲರೂ ಇದ್ರು. ಸಾಕಷ್ಟು ಚರ್ಚೆ ಆಯಿತು. ನಾನು ಯಾಕೆ ಬೇಡ ಅಂತ ಹೇಳ್ತೀರಿ, ಯಾಕೆ ಬೇಡ ಅಂತೀರಿ ಕೇಳಿದೆ ನಾನು. ಅಮಿತ್ ಶಾ ಯಡಿಯೂರಪ್ಪನವ್ರು ಕೇಳಿದ್ರು, ಯಾಕೆ ಬೇಡ ಅಂತೀರಿ ಹೇಳಿ ಅಂತ. ಉತ್ತರ ಕೊಡಲಿಲ್ಲ. ಬೇಡ 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 ಅಷ್ಟೇ ಹೇಳಿದ್ರು ಅವರು. ಅನೇಕರು ಹೇಳಿದ್ರು. ಈ ಸಂಘಟನೆಗೆ ಯುವಕರುಗಳು ಬರ್ತಾ ಇದ್ದಾರೆ, ಹಿಂದುಳಿದ ಸಮಾಜ, ದಲಿತ ಸಮಾಜ, ಎಲ್ಲ ಬಡವರು ಬರ್ತಾ ಇದ್ದಾರೆ. ಇದಕ್ಕೆ ದಯವಿಟ್ಟು ನಿಲ್ಲಿಸೋದು ಬೇಡ. ನಾನು ಬಗೆಯ ಪ್ರಾರ್ಥನೆ ಮಾಡಿದೆ. ಯಡಿಯೂರಪ್ಪನವ್ರು ಇಲ್ಲ, ಬೇಡ ಬೇಡ ಅಂತ ಕೂತ್ಕೊಂಡ್ರು. ಚೋಡ್ದ ಯಾರಂದ್ರು ಅವರು.
ನಾನು ಅವತ್ತು ತಪ್ಪು ಮಾಡಿದೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಅದು ಮುಂದುವರೆದಿದ್ದರೆ ಈ ಒಂದು ಬಡವರಿಗೆ ಸರಿಯಾದ ಸಂಘಟನೆ ಆಗ್ತಿತ್ತು. ಆ ತಪ್ಪು ಈಗ ಒಪ್ಕೊಂಡಲ್ಲ ನಾನು. ಈಗ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಈಗ ಈ ಸಂಘಟನೆ ಮಾಡಬೇಕು ಅಂತ ಸಾಧು ಸಂತರೇ ನಮಗೆ ಕರೆ ಕೊಟ್ಟರಿಂದ ಇದನ್ನ ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.